ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹನೂರು ಎನ್ಕೌಂಟರ್ ಬೆನ್ನಲ್ಲೇ ಮತ್ತೊಂದು ಫೈರಿಂಗ್ ಆಗಿದೆ. ಅಮಾಯಕನ ಮೇಲೆ ಗುಂಡು ಹಾರಿಸಿದ ಅರಣ್ಯ ಸಿಬ್ಬಂದಿ, ಕಾಡಾನೆ ಓಡಿಸುವಾಗ ಬಂದೂಕಿನಿಂದ ಹಾರಿದ ಗುಂಡು. ಸುಳ್ಯದಲ್ಲಿ ಕಾಡಾನೆ ಓಡಿಸುವಾಗ ಅರಣ್ಯ ಸಿಬ್ಬಂದಿ ಎಡವಟ್ಟನ್ನ ಮಾಡಿದ್ದಾರೆ. ಅರಣ್ಯ ಸಿಬ್ಬಂದಿ ಗುಂಡು ಹಾರಿಸಿದ್ದಕ್ಕೆ ಸ್ಕೂಟರ್ ಸವಾರನಿಗೆ ಗಂಭೀರವಾಗಿ ಗಾಯವಾಗಿದೆ. ಪುತ್ತೂರು ವಲಯದಲ್ಲಿ ಅಧಿಕಾರಿಗಳ ಕಾರ್ಯಾಚರಣೆ ಎಡವಟ್ಟು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಬೆಂಗಮಲೆಯಲ್ಲಿ ಫೈರಿಂಗ್ ಆಗಿದೆ. ಗಾಳಿಯಲ್ಲಿ ಹಾರಿಸಿದಾಗ ಬ್ಯಾಂಕ್ ಉದ್ಯೋಗಿ ರಾಘವ್ ಪ್ರಭುಗೆ ಗಾಯವಾಗಿದೆ. ಇನ್ನು ಆಗಸ್ಟ್ 12ರಂದು ಸಂಜೆ ಕೆಲಸವನ್ನ ಮುಗಿಸಿ ಮನೆಗೆ ತೆರಳುತ್ತಾ ಇದ್ದ ರಾಘವ್ ಬೆಂಗಮಲೆ ಬಳಿ ರಸ್ತೆ ದಾಟ್ತಾ ಇದ್ದ ಆನೆಯನ್ನ ಕಂಡು ಸ್ಕೂಟರ್ ಅನ್ನ ತಿರುಗಿಸಿದ್ದಾನೆ. ಇದೇ ವೇಳೆ ಆನೆಯನ್ನ ಓಡಿಸುವ ಸಲುವಾಗಿ ಗಾಳಿಯಲ್ಲಿ ಫೈರಿಂಗ್ ಆಗಿದೆ. ಘಟನೆಯ ಬಳಿಕ ಅರಣ್ಯ ಸಿಬ್ಬಂದಿಗೆ ಗಾಯವನ್ನ ತೋರಿಸಿದ ರಾಘವ್, ಏನಾಗೋದಿಲ್ಲ ಮನೆಗೆ ಹೋಗಿ ಅಂತ ಹೇಳಿ ಸಿಬ್ಬಂದಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಕೆವಿಜಿ ಆಸ್ಪತ್ರೆಯಲ್ಲಿ ಕಾಲಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕಂತ ಹೇಳಿ ವೈದ್ಯರು ಕೂಡ ತಿಳಿಸಿರುವಂತದ್ದು. ಈ ಘಟನೆಯ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಬೆಂಗಮಲೆಯಲ್ಲಿ ಮತ್ತೊಂದು ಫೈರಿಂಗ್ ಆಗಿರುವಂತದ್ದು. ಗಾಳಿಯಲ್ಲಿ ಹಾರಿಸಿದಾಗ ಬ್ಯಾಂಕ್ ಉದ್ಯೋಗಿ ರಾಘವ್ ಪ್ರಭುಗೆ ಗಾಯವಾಗಿದೆ. ಆಗಸ್ಟ್ 12ರಂದು ಸಂಜೆ ಕೆಲಸವನ್ನ ಮುಗಿಸಿ ಮನೆಗೆ ತೆರಳುತ್ತಾ ಇದ್ದ ರಾಘವ್ ಬೆಂಗಮಲೆ ಬಳಿ ರಸ್ತೆ ದಾಟ್ತಾ ಇದ್ದ ಕಾಡಾನೆ ಕಂಡು ಸ್ಕೂಟರ್ ಅನ್ನ ತಿರುಗಿಸಿದ್ದಾನೆ. ಇದೇ ವೇಳೆ ಆನೆಯನ್ನ ಓಡಿಸುವ ಸಲುವಾಗಿ ಫೈರಿಂಗ್ ಮಾಡಿದ್ದಾರೆ. ಘಟನೆಯ ಬಳಿಕ ಅರಣ್ಯ ಸಿಬ್ಬಂದಿಗೆ ಗಾಯವನ್ನ ತೋರಿಸಿದ ರಾಘವ್, ಇನ್ನು ಏನಾಗೋದಿಲ್ಲ ಮನೆಗೆ ಹೋಗಿ ಅಂತ ಹೇಳಿ ಸಿಬ್ಬಂದಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಕೆವಿಜಿ ಆಸ್ಪತ್ರೆಯಲ್ಲಿ ಕಾಲಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಹೇಳಿ ವೈದ್ಯರು ಕೂಡ ತಿಳಿಸಿರುವಂತದ್ದು. ಈ ಘಟನೆಯ ಬಗ್ಗೆ ಈಗಾಗಲೇ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿರುವಂತದ್ದು.